ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಒಂದು ಅತ್ಯಂತ ಪವಿತ್ರ ಗ್ರಂಥ. ಆ ಮಹಾಭಾರತದಲ್ಲಿ 3 ಮುಖಗಳಿವೆ, 3 ಇಂಟರ್ಪ್ರಿಟೇಷನ್. ಒಂದು ಐತಿಹಾಸಿಕ ಮುಖ, ಇನ್ನೊಂದು ಮನೋವೈಜ್ಞಾನಿಕ ಮುಖ, ಮೂರನೇದು ಆಧ್ಯಾತ್ಮಿಕ ಮುಖ. ಒಂದೊಂದು ಮುಖಕ್ಕೂ ಸಾರ ಇದೆ. ಐತಿಹಾಸಿಕ ಮುಖ ಅಂದರೆ ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್, ಅದಕ್ಕೆ ಸಾರ ಇದೆ. ಆ 18 ಪರ್ವಗಳಲ್ಲಿ ಸಾರವಾದದ್ದು ವಿರಾಟೋದ್ಯೋಗ ಸಾರವಾದ. ವಿರಾಟ ಮತ್ತು ಉದ್ಯೋಗ ಪರ್ವಗಳು ಸಾರವಾದ ಭಾಗಗಳು. ಮಹಾಭಾರತದಲ್ಲಿ ಯಾವುದೋ 5,000 ವರ್ಷಗಳ ಹಿಂದೆ ಅಣ್ಣ ತಮ್ಮಂದಿರು ಹೊಡೆದಾಡಿಕೊಂಡಿದ್ದ ಕತೆ ಅಲ್ಲ. ಅದು ಪ್ರತಿಯೊಬ್ಬರ ಮನುಷ್ಯನಲ್ಲೂ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೌರವರು ಪಾಂಡವರು ಎಂಬ ಸದ್ಗುಣ ದುರ್ಗುಣ ಉಳ್ಳ ಶಕ್ತಿಗಳು ಇವೆ. ಇದೇ ಮನೋವೈಜ್ಞಾನಿಕ ಮುಖ ಅಥವಾ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್. ಇದರ ಸಾರನೇ ಭಗವದ್ಗೀತೆ. ಮತ್ತೊಂದು ಆಧ್ಯಾತ್ಮಿಕ ಮುಖ, ಫಿಲಾಸಫಿಕಲ್ ಇಂಟರ್ಪ್ರಿಟೇಷನ್. ಮಹಾಭಾರತ ಅಣ್ಣ ತಮ್ಮಂದಿರು ಹೊಡೆದಾಡಿಕೊಂಡಿದ್ದ ಸಂಗತಿಯಲ್ಲ. ಮಹಾಭಾರತ ಮನೋವೈಜ್ಞಾನಿಕ ಮುಖ ಅಲ್ಲ. ಇದು ಕೇವಲ ಕೃಷ್ಣನ ಮಹಿಮೆಯನ್ನು ಹೇಳುವ ಪವಿತ್ರ ಗ್ರಂಥ. ಅದರ ಸಾರ ಯಾವುದು ಅಂದರೆ ವಿಷ್ಣು ಸಹಸ್ರನಾಮ. ಹಾಗಾಗಿ ಭಗವದ್ಗೀತೆಯ ದಶಮಸ್ಕಂದದಲ್ಲಿ ಬರುವ ಒಂದು ವಿಭೂತಿ ರೂಪ ಮೃತ್ಯು ಸರ್ವಹರಃ. ವಿಭೂತಿ ಅಂದರೆ ಏನು? ವಿಭೂತಿ ಅಂದರೆ ತಾನು ಎತ್ತರದಲ್ಲೇ ಇದ್ದು ಸಮಸ್ತ ಜೀವರಾಶಿಗಳನ್ನು ಎತ್ತರಕ್ಕೆ ಸೆಳೆದೊಯ್ಯುವ ಮಹಾಶಕ್ತಿಗೆ ವಿಭೂತಿ ಅಂತ ಹೆಸರು. ಈ ವಿಭೂತಿ 4 ವಿಧ. ಒಂದು ಸಜಾತಿ ವಿಭೂತಿ, ದ್ವಿಜಾತಿಯ ವಿಭೂತಿ, ಪ್ರತ್ಯಕ್ಷ ವಿಭೂತಿ, ಇನ್ನೊಂದು ತಿರೋಹಿತ ಕಾಣದ ವಿಭೂತಿ. ಸಜಾತಿಯ ವಸ್ತುಗಳ ಮಧ್ಯೆ ಶ್ರೇಷ್ಠನಾಗಿದ್ದಾನೆ. ಯಾವುದು? ಅಶ್ವತ್ಥ ವೃಕ್ಷಾಣ. ಅನೇಕ ಸಜಾತಿಯ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷದಲ್ಲಿ ನನ್ನ ವಿಭೂತಿ ರೂಪವನ್ನು, ನನ್ನ ಸನ್ನಿಧಾನವನ್ನು ಇಟ್ಟಿದ್ದೇನೆ. ಒಂದು ಪ್ರತ್ಯಕ್ಷ ವಿಭೂತಿ ರೂಪ. ಪ್ರತ್ಯಕ್ಷ ವಿಭೂತಿ ರೂಪದಿಂದ ರಾಮಾವತಾರ, ಕೃಷ್ಣಾವತಾರ, ಕಪಿಲಾವತಾರ, ವೇದವ್ಯಾಸ ಅವತಾರಗಳಲ್ಲೂ ಪ್ರತ್ಯಕ್ಷ ಕಾಣುವ ವಿಭೂತಿ ರೂಪ. ಇನ್ನೊಂದು ಕಾಣದ ವಿಭೂತಿ ರೂಪ, ತಿರೋಹಿತ ವಿಭೂತಿ ರೂಪ. ಯಾವುದು? ಪ್ರತಿಯೊಂದು ಜೀವರಾಶಿಗಳಲ್ಲಿ ಭಗವಂತ ತನ್ನ ಅಂಶವನ್ನು ಇಟ್ಟಿದ್ದಾನೆ. ಅದು ಯಾರಿಗೂ ಕಾಣಲ್ಲ. ನಮ್ಮ ದೇಹದಲ್ಲಿರುವ ಶ್ರೀಕೃಷ್ಣನ ಅಂಶ, ವಿಭೂತಿ ರೂಪ ಯಾರಿಗೂ ಕಾಣಲ್ಲ. ಸಮಸ್ತ ಜೀವರಾಶಿಗಳಲ್ಲಿ, ಗಿಡ ಮರಗಳಲ್ಲಿ, ಸಮುದ್ರಗಳಲ್ಲಿ, ನಕ್ಷತ್ರಗಳಲ್ಲಿ, ಸೂರ್ಯನಲ್ಲಿ, ಎಲ್ಲ ಜಡವಸ್ತುಗಳಲ್ಲೂ ಚೇತನ ವಸ್ತುಗಳಲ್ಲೂ ಕಾಣದ ಹಾಗೆ ಶ್ರೀಕೃಷ್ಣ ಅಂತರ್ಯಾಮಿಯಾಗಿದ್ದಾನೆ. ಅದು ತಿರೋಹಿತ ಕಾಣದ ವಿಭೂತಿ ರೂಪ. ಇಲ್ಲಿ ಮೃತ್ಯು ಸರ್ವಹರಃ. ಮೃತ್ಯು ಅಂದರೆ ಮಾಂಗಲಿಕ ಶಬ್ದ. ಅದು ಹೇಗೆ ಅಂದರೆ ಒಂದು ಯಜ್ಞದ ಅವಭೃತ ಸ್ನಾನ. ಮೃತ್ಯು ಮನುಷ್ಯಕ ಅಂತ್ ನಹಿ ಏಹೇ ಪೂರ್ಣತಾ. ಮೃತ್ಯು ಪೂರ್ಣತೆಯನ್ನು ಹೇಳುತ್ತೆ. ಆದ್ದರಿಂದ ಮೃತ್ಯು ಅನ್ನೋದು ಮಾಂಗಲಿಕ ಶಬ್ದ. ಇವಾಗ ಯಮನೂ ಮೃತ್ಯು, ಸೂರ್ಯನೂ ಮೃತ್ಯು. ಸೂರ್ಯ ಪ್ರತಿದಿನ ನಮ್ಮ ಆಯುಷನ್ನು ಕಿತ್ಕೊಂಡು ಹೋಗ್ತಾನೆ. ಪ್ರತಿದಿನ ಸೂರ್ಯೋದಯ ಆದರೆ ನಮ್ಮ ಒಂದೊಂದು ದಿನದ ಆಯುಷನ್ನು ಕಿತ್ಕೊಂಡು ಹೋಗ್ತಾನೆ. ಸೂರ್ಯನೂ ಮೃತ್ಯು, ಯಮನೂ ಮೃತ್ಯು, ಸ್ಮಶಾನವಾಸಿಯಾದ ರುದ್ರನೂ ಮೃತ್ಯು. ಈ ಮೃತ್ಯುಗಳಿಗೂ ಮೃತ್ಯು ಯಾರು ಅಂದರೆ ಭಗವಾನ್ ಶ್ರೀಕೃಷ್ಣ ನರಸಿಂಹ ರೂಪನಾಗಿ ಹೇಳ್ತಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸ್ವರತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಮೃತ್ಯುಗೂ ಮೃತ್ಯ ನಾನು. ಮೃತ್ಯುವಾಚನಾದ ಯಮನಿಗೂ ನಾನು ಮೃತ್ಯು, ಮೃತ್ಯುವಾಚನ ಸೂರ್ಯನಿಗೂ ಮೃತ್ಯು ನಾನು, ಮೃತ್ಯುವಾಚನಾದ ರುದ್ರನಿಗೂ ಮೃತ್ಯು ನಾನು. ನಾನೇನು ಮಾಡ್ತೇನೆ ಅಂದರೆ ಮೃತ್ಯು ಸರ್ವಹರಃ. ಹರಹ ಅಂದರೆ ಹರಣ, ಅಪಹರಣ. ಶ್ರೀರಾಮಚಂದ್ರನ ಬಗ್ಗೆ ಒಂದು ಶ್ಲೋಕ ಇದೆ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಭವಭಯ ದಾರುಣಂ, ಭವಭಯ ಹರಣ ದಾರುಣಂ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವಭಯ ದಾರುಣಂ. ಇಲ್ಲಿ ಹರಣ ಅಂತ ಬರುತ್ತೆ, ಅಪಹರಣ. ನಮ್ಮ ಸಂಸಾರದ ಭಯಗಳನ್ನು ಹರಣ ಮಾಡುವವನು ಶ್ರೀರಾಮಚಂದ್ರ. ಅವನೇ ಮೃತ್ಯು. ರಾವಣನಿಗೂ ಅವನೇ ಮೃತ್ಯುವಾಗಿ ಅವನ ಸಮಸ್ತ ರಾಜ್ಯವನ್ನು ಕಿತ್ಕೊಂಡ. ಹರಣ ಅಂದರೆ ಕಿತ್ಕೊಳ್ಳೋದು. ನಮ್ಮಲ್ಲಿರುವ ದೋಷಗಳನ್ನು ಕಿತ್ಕೊಳ್ತಾನೆ.
ಅಯೋಗ್ಯರ ಆಸ್ತಿಯನ್ನು, ರಾಜ್ಯವನ್ನು, ಅಧಿಕಾರವನ್ನು ಕಿತ್ಕೊಳ್ತಾನೆ. ಅಪಹರಣ, ಎಲ್ಲವನ್ನೂ ಅಪಹರಣ ಮಾಡ್ತಾನೆ. ಅನುಗೀತ ಅಂತ ಒಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಒಂದು ಶ್ಲೋಕ ಇದೆ. ಇದೇ ಶ್ಲೋಕವನ್ನು ಶ್ರೀರಾಮಚಂದ್ರ ಭರತನಿಗೂ ಹೇಳ್ತಾನೆ. ಏನೋ ಶ್ಲೋಕ? ಸರ್ವೇ ನಿಚಯಾ ಕ್ಷಯಾಂತಾ ಪತನಾಂತಾ ಸಮುಶ್ರಯ ಸಂಯೋಗಾಶ್ಚ ವಿಪ್ರಯೋಗಾಂತ ಮರಣಾಂತಾಹು ಜೀವಿತಂ. ಅಂದರೆ ಏನೇನು ಕಿತ್ಕೊಳ್ತಾನೆ ಭಗವಂತ ಅಂದರೆ, ಸರ್ವೇ ನಿಚಯ, ನಮ್ಮ ಎಲ್ಲ ಕೂಡಿಕೆಗಳನ್ನು, ಗಳಿಕೆಗಳನ್ನು, ಆಸ್ತಿಯನ್ನು ಒಂದು ದಿನ ಅದು ಕ್ಷಯ ಆಗೇ ಆಗತ್ತೆ. ಮತ್ತೆ ಎಷ್ಟೇ ಅಧಿಕಾರ ಮೇಲಿರಲಿ ಒಂದು ದಿನ ಅವನ ಕೆಳಗೆ ಬೀಳಲೇಬೇಕು. ಅಧಿಕಾರವನ್ನು ಕೇಳ್ಕೊಳ್ತಾನೆ. ಸಂಯೋಗಾಶ್ಚ ವಿಪ್ರಯೋಗ ಅಂತ, ನಮ್ಮ ಎಲ್ಲ ಸಂಬಂಧಗಳು ಸಾವು ಆದರೆ ಎಲ್ಲ ಸಂಬಂಧಗಳು ಹಾಳಾಗುತ್ತೆ. ಒಬ್ಬ ಮನುಷ್ಯ ಹುಟ್ಟಿದರೆ ಅವನಿಗೆ ತಂದೆ ತಾಯಿ ಸಂಬಂಧ, ಅಣ್ಣ ತಮ್ಮ ಬಂಧು ಬಳಗಳ ಸಂಬಂಧ ಹುಟ್ಟುತ್ತೆ. ಸಾವು ಬಂದಾಗ ಎಲ್ಲ ಸಂಬಂಧಗಳು ನಾಶ ಆಗುತ್ತೆ. ಅಪಹರಹ ಸರ್ವಹರಹ, ಎಲ್ಲವನ್ನು ಅಪಹರಣ ಮಾಡ್ತಾನೆ. ನಾವು ಗಳಿಸಿದ ಹಣ, ದುಡ್ಡು, ಆಸ್ತಿ, ಜಮೀನು ಅಪಹರಣ ಮಾಡ್ತಾನೆ. ಮತ್ತೆ ಅಧಿಕಾರ, ಎಂಥ ಪದವಿಗೆ ಏರಿದ್ರೂ ಕೂಡ ಒಂದು ದಿನ ಕೆಳಗಿಳಿಲೇಬೇಕು. ಮೃತ್ಯು ಬಂದಾಗ ಅಧಿಕಾರವನ್ನು ಅಪಹರಣ ಮಾಡ್ತಾನೆ. ಮತ್ತೆ ಎಲ್ಲ ಸಂಬಂಧಗಳನ್ನು ಅಪಹರಣ ಮಾಡ್ತಾನೆ. ಆದ್ದರಿಂದ ಯಾಕೆ ಹುಟ್ಟಿದವ ಸಾಯಲೇಬೇಕು. ರಾಮ ಭರತನಿಗೆ ಹೇಳ್ತಾನೆ, ಹಾಗಾಗಿ ನನಗೆ ರಾಜ್ಯಭಾರದಲ್ಲಿ ಆಸಕ್ತಿ ಇಲ್ಲ ಭರತ, ನಾನು ಅಧಿಕಾರವನ್ನು ಸ್ವೀಕರಿಸಲ್ಲ ಅಂತಾನೆ. ಇದನ್ನೇ ಅನುಗೀತೆ, ಭಗವದ್ಗೀತೆ ಆದಮೇಲೆ ಅನುಗೀತೆ ಎಂದು ಮಹಾಭಾರತದಲ್ಲಿ ಬರುತ್ತೆ. ಇದೇ ಶ್ಲೋಕವನ್ನು ಶ್ರೀಕೃಷ್ಣ ಅರ್ಜುನ ಉಪದೇಶ ಮಾಡುತ್ತಾನೆ. ಆದ್ದರಿಂದ ಮೃತ್ಯು ಸರ್ವಹರಹ, ಎಲ್ಲವನ್ನ ಅಪಹರಣ ಮಾಡೋದರಿಂದ ಸಾಕ್ಷಾತ್ ಶ್ರೀಕೃಷ್ಣನೇ ಮೃತ್ಯುವಾಗಿ, ಮೃತ್ಯು ಅಂದರೆ ಮಾಂಗಲಿಕ, ಎಲ್ಲವನ್ನು ಅಪಹರಣ ಮಾಡ್ತಾನೆ. ಅಂದರೆ ನಮ್ಮ ದೋಷಗಳನ್ನು, ನಮ್ಮ ದೇಹದಲ್ಲಿರುವ ಸರ್ವ ದೋಷಗಳನ್ನು, ಪ್ರಾರಬ್ಧ ಕರ್ಮ, ನಮ್ಮ ದೇಹದಲ್ಲಿರುವ ಸಂಚಿತ ಕರ್ಮಗಳನ್ನು, ಆಗಾಮಿ ಕರ್ಮಗಳನ್ನು ಅಪಹರಣ ಮಾಡಿ ಮೋಕ್ಷವನ್ನು ಕೊಡುತ್ತಾನೆ. ಮೋಕ್ಷ ಅಂದರೆ ನಿತ್ಯ ಸುಖ, ಸಂಸಾರ ಅಂದರೆ ಭಯ. ಎಲ್ಲವನ್ನ ಅಪಹರಣ ಮಾಡುವುದರಿಂದ ಮೃತ್ಯು ಸರ್ವಹರಃ ಸಾಕ್ಷಾತ್ ಶ್ರೀಕೃಷ್ಣ. ಮತ್ತೆ ಇನ್ನೊಂದು ಇಲ್ಲಿ ಮೃತ್ಯು ನೋಡಿ, ಯಮ, ಸೂರ್ಯ ಮತ್ತೆ ರುದ್ರದೇವರ ಅವರೆಲ್ಲರನ್ನು ಅಪಹರಣ ಮಾಡ್ತಾನೆ. ಅಂದರೆ ಅವರಿಗೂ ಮೋಕ್ಷವನ್ನು ಕೊಡ್ತಾನೆ. ಸಮಸ್ತ ದೇವತೆಗಳಿಗೂ ಋಷಿಗಳಿಗೂ ಅವರ ದೋಷಗಳನ್ನು ಅಪಹರಿಸಿ ಶ್ರೀಕೃಷ್ಣ ಮೋಕ್ಷವನ್ನು ಕೊಡುತ್ತಾನೆ. ಇದೇ ಶ್ರೀಕೃಷ್ಣ ಬೆಣ್ಣೆ ಕದ್ದ ಅಂದರೆ ಅದು ಬೆಣ್ಣೆಯಲ್ಲ, ನಮ್ಮಲ್ಲಿರುವ ಪಾಪಗಳನ್ನ ಅಪಹರಣ ಮಾಡಿ ನಮಗೂ ಆಗಿನ ಕಾಲದ ಗೋಪಿಕಾಸ್ತ್ರೀಯರಿಗೂ ಕೂಡ ಮೋಕ್ಷವನ್ನು ಕೊಟ್ಟ ಸಾಕ್ಷಾತ್ ಶ್ರೀಕೃಷ್ಣ. ಆದ್ದರಿಂದ ಮೃತ್ಯು ಸರ್ವಹರಹ, ಹರಹ ಅಂದರೆ ಹರಣ, ಅಪಹರಣ. ಶ್ರೀಕೃಷ್ಣ ಅರ್ಪಣಮಸ್ತು. ಭಗವದ್ಗೀತೆಯ ಮತ್ತೊಂದು 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಅಧ್ಯಾಯ. ಇಲ್ಲಿ ಅರ್ಜುನ ಒಂದು ಪ್ರಶ್ನೆ ಮಾಡ್ತಾನೆ. ವಿಶ್ವರೂಪವನ್ನು ನೋಡಿ, ಆಖ್ಯಾಯಿಮೇ ಕೋ ಭವಾನ್ ಉಗ್ರರೂಪೋ ನಮೋಸ್ತುತೆ ದೇವವರ ಪ್ರಸೀದ. ಯಾರು ನೀನು ಕೃಷ್ಣ? ಈ ಉಗ್ರರೂಪವನ್ನು ಯಾಕೆ ತಳೆದಿದ್ಯಾ ನೀನು ಅಂತ ಕೇಳಿದಾಗ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತು ಇಹ ಪ್ರವೃದ್ಧ. ನಾನು ಪೂರ್ಣ ಷಡ್ಗುಣ, ಲೋಕಕ್ಷಯಕಾರಿ, ಅನಾದಿ ನಿತ್ಯ, ನಾನೇ ಸರ್ವ ಮೃತ್ಯು ಹರಹ. ಇಲ್ಲಿ ಜನರನ್ನು ಸಂಹರಿಸಲು ಉದ್ಯುಕ್ತನಾಗಿದ್ದೇನೆ. ನೀನು, ನಿನ್ನ ಸಹೋದರರು ಹೊರತು ಸೇನೆಗಳಲ್ಲಿ ನಿಂತಿರುವ ಯೋಧರೆಲ್ಲರೂ ನಾಶವಾಗುತ್ತಾರೆ. ನಾನೇ ಮೃತ್ಯು ಸರ್ವಹರ. ಶ್ರೀಕೃಷ್ಣಾರ್ಪಣಮಸ್ತು. ನಾವು ಮತ್ತೆ ಪ್ರತಿ ವರ್ಷ
ಕೃಷ್ಣ ಜನ್ಮಾಷ್ಟಮಿಯ ದಿನ ಅರ್ಘ್ಯ ಮಂತ್ರವನ್ನು ಹೇಳಿ ಅರ್ಘ್ಯ ಕೊಡುತ್ತೇವೆ. ಯಾವುದದು? ಶ್ರೀಕೃಷ್ಣ ಅವತಾರದ ಮೂಲ ಉದ್ದೇಶ ಏನು ಅಂದರೆ ಜಾಥ ಕಂಸ ವಧಾರ್ಥಾಯ ಭೂಭಾರ ಹರಣಾಯ ಚ. ಹರಣ ಶಬ್ದ ಇಲ್ಲಿ ಬಂತು. ಜಾಥ ಕಂಸ ವಧಾರ್ಥಾಯ ಭೂಭಾರ ಹರಣಾಯ ಚ. ಧರ್ಮ ಸಂಸ್ಥಾಪನಾ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಕೌರವಾಣಾಂ ವಧಾರ್ಥಾಯ ದೈತ್ಯಾನಾಂ ನಿಧನಾಯ ಚ. ಗೃಹಾನರ್ಗಂ ಮಯಾ ದತ್ತಂ ದೇವಿಕ್ಯಾ ಸಹಿತೋ ಹರೇಹೇ ಅಂತ ಹೇಳಿ ನಾವು ದೇವಿಕೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮಗು ಆಗ ತಾನೇ ಹುಟ್ಟಿದ ಮಗು ನಡೆದುಕೊಂಬರಕ್ಕಾಗಲ್ಲ. ಆದ್ದರಿಂದ ದೇವಿಕೆಯನ್ನು ಕೇಳ್ತೀವಿ, ಮಗುವನ್ನು ಎತ್ಕೊಂಬ ಅಮ್ಮ, ನಾನು ಶ್ರೀಕೃಷ್ಣನ ಕೈಯಲ್ಲಿ ಅರ್ಘ್ಯವನ್ನು ಕೊಡುತ್ತೇನೆ ಅಂತ. ಶ್ರೀಕೃಷ್ಣನ ಮೂಲ ಉದ್ದೇಶ ಭೂಭಾರ ಹರಣ. ಆದ್ದರಿಂದ ಶ್ರೀಕೃಷ್ಣನೇ ಸರ್ವ ಮೃತ್ಯು ಹರಹ. ಶ್ರೀಕೃಷ್ಣಾರ್ಪಣಮಸ್ತು. ಹರೆಯೇ ನಮಃ.